हटाओ, राजीगौड़ हटाओ, राजीगौड़ हटाओ। ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು 2.5 ವರ್ಷ ಆಗಿದೆ. ಸಿದ್ದರಾಮಯ್ಯನವರು ಎಲ್ಲ ದಾಖಲೆಗಳನ್ನು ಮುಂದಿದೆ ಅಂತ ಹೇಳೋದು ಇವತ್ತು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಏನಾದರೂ ನೈತಿಕತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ಇವತ್ತು ಏನು ಹೆಣ್ಮಕ್ಳಿಗೆ ಇವತ್ತು ಅವಾಜ್ ನಿಲ್ಲಿಸಿದಂಥ ಅದೇ ಪಾರ್ಟಿ ಮುಖಂಡರನ್ನು ಇವತ್ತು ಸರ್ಕಾರ ಇರ್ತಕ್ಕಂಥದ್ದು ಜನರ ಸೇವೆ ಮಾಡೋದಕ್ಕೆ, ಯಾವುದೇ ಪಕ್ಷ ಇರಲಿ ರಾಜಕಾರಣ ಮಾಡೋದಕ್ಕೆ. ಒಂದು ಸರಿ ಸರ್ಕಾರ ಬಂದಾದ ಮೇಲೆ ಎಲ್ರಿಗೂ ಸರ್ಕಾರನೇ, ಯಾವುದೇ ಪಕ್ಷ ಇರಲಿ. ಆದರೆ ಹೆಣ್ಮಕ್ಳಿಗೆ ಇವತ್ತು ಏನು ರಕ್ಷಣೆ ಇಲ್ಲ ಅಂತ ಆಗಿರ್ತಕ್ಕಂಥದ್ದು ಶಿಡ್ಲಘಟ್ಟದಲ್ಲಿ ಬಟಾಬಯಲಾಗಿದೆ. ಈ ಹೆಣ್ಮಕ್ಳು ಇವತ್ತು ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಹೇಳ್ತಾ ಇದ್ರೆ ಕೂಡ ಅವ್ರಿಗೆ ಆ ಧಮಕಿ ಹಾಕೋದು, ಪ್ರಾಣ ಬೆದರಿಕೆ ಆಗ್ತಕ್ಕಂಥದ್ದು, ಎಮ್ಮೆಲ್ಲೆನ ಬೈತಕ್ಕಂಥದ್ದು, ಈ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಬಟಾಬಯಲಾಗಿದೆ. ಇದನ್ನು ಎಲ್ಲರೂ ಶಿಡ್ಲಘಟ್ಟದಲ್ಲ ಇಡೀ ರಾಜ್ಯ ಇವತ್ತು ಖಂಡಿಸ್ತಾ ಇದೆ. ಮುಂದೆ ಸರ್ಕಾರ 2.5 ವರ್ಷ ಇದೆ, ಇದೇ ಮಟ್ಟಕ್ಕೆ ಹೋದರೆ ಜನರಿಗೆ ರಕ್ಷಣೆ ಇಲ್ಲಿದೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲಿದೆ. ಅವ್ರ ಕೆಲಸ ಹೆಂಗೆ ಮಾಡೋದು, ಸರ್ಕಾರಿ ನೌಕರು ಕೆಲಸ ಹೆಂಗೆ ಮಾಡೋದು ಅಂತದ್ದು ಇವತ್ತು ಆಗಿದೆ. ಇದನ್ನು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಇದಕ್ಕೆ ಕಾನೂನಲ್ಲಿ ಏನೆಲ್ಲ ಇದೆ ಆ ಕಾನೂನನ್ನ ಕೈಗೆತ್ತಿಕೋಬೇಕು ಸಿದ್ದರಾಮಯ್ಯನವರು. ಅದ್ರ ಜೊತೆಗೆ ಏನು ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ಇವತ್ತು ಜನರ ಪರ ನಿಲ್ಲಬೇಕು, ಜನರ ರಕ್ಷಣೆ ಮಾಡಬೇಕು, ಅಧಿಕಾರ ರಕ್ಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮಾಜಿ ಸಂಸದರಾದ ಮುನಿಶಣ್ಣನವರು, ನಮ್ಮ ರಾಜಣ್ಣವರು, XML ರಾಜಣ್ಣವರು, ನಮ್ಮ BJP ಮುಖಂಡರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕೂಡ ತುಂಬ ಜನ ಬಂದಿದ್ದಾರೆ. ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು, ಗೌರವ ಕಾರ್ಮಿಕರಿಗೆ ಇರ್ಬೋದು, ಎಲ್ಲ ಸರ್ಕಾರಿ ನೌಕರರಿಗೆ ಕೆಲಸ ಮಾಡೋದಕ್ಕೆ ಒಂದು ಫ್ರೀ ಹ್ಯಾಂಡ್ ಕೊಡಬೇಕು, ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕಂತಕ್ಕಂಥದ್ದನ್ನ ಏನಿದೆ ಇವತ್ತು ಅವ್ರು ಕೆಲಸ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಕೊಡಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಬೇಕು.